ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನೆಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಶತ್ರು ಫಲ. ಈ ಮಿಥುನ ರಾಶಿಯವರಿಗೆ ಜಾತಕಗಳ ಪ್ರಕಾರ ಸ್ತ್ರೀಯೇ ಪ್ರಥಮ ಶತ್ರು, ಅಂದ್ರೆ ಹೆಣ್ಣೇ ಶತ್ರು ಆಗಿ ಕಾಡ್ತದೆ. ಹೆಣ್ಣು ಅಂದ ಕೂಡಲೇ ಮನೆಯಲ್ಲಿರುವಂತಹ ಗೃಹಿಣಿ ಕೂಡ ಆಗಿರ್ಬೋದು, ಹೆಂಡತಿ ಅಥವಾ ಅತ್ತೆಯ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಮಿಥುನ ರಾಶಿಯವರಿಗೆ ಪ್ರಥಮ ಶತ್ರುಗಳಾಗಿ ಕಾಣ್ತಾರೆ. ಯಾವ ಕಾರಣಕ್ಕೆ? ಗ್ರಹಗತಿಗಳಲ್ಲಿ ಯಾವ ಸ್ಥಾನಮಾನದಿಂದ ಶತ್ರುತ್ವ ಶುರು ಆಗ್ತದೆ ಮತ್ತು ಇದರ ಬದಲಾವಣೆ ಹೇಗೆ, ಹಾಗೆ ಈ ಶತ್ರುತ್ವಕ್ಕೆ ಏನು ಪರಿಹಾರ ತಗೋಬಹುದು, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಮಿಥುನ ರಾಶಿಯವರ ಶತ್ರು ಫಲ. ಈ ಮಿಥುನ ರಾಶಿಯವರು ಬಹಳ ಆಲೋಚನಶೀಲರಾಗಿರ್ತಾರೆ. ಈ ಆಲೋಚನಶೀಲರಾದ ಮಿಥುನ ರಾಶಿಯವರು ಒಂದೇನಾದ್ರೂ ಸಮಸ್ಯೆ ಬಂತು ಅಂದ್ರೆ ಅದ್ರ ಬಗ್ಗೆ ಹತ್ತಾರು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ನಿರ್ಧಾರ ತಗೊಂತಾರೆ. ಕಡೆಗೆ ತನ್ನ ಮನಸ್ಸಿಗೆ ಏನು ಸರಿ ಅನ್ಸುತ್ತೋ ಅದನ್ನು ಮಾತ್ರ ಆ ಇಚ್ಛೆನ ವ್ಯಕ್ತಪಡಿಸ್ತಾರೆ 4 ಜನದ ಮಧ್ಯೆ. ಇವರು ಏನು ಮನಸ್ಸಿಗೆ ತಗೊಂತಾರೋ ಅದನ್ನು ಹೇಳ್ತಾರೆ, ಆದರೆ ಯೋಚನೆ ಮಾತ್ರ ಬಹಳ ಹೊತ್ತು ಯೋಚನೆ ಮಾಡ್ತಾರೆ. ಸಾರಾ ಸಗಟಾಗಿ ತೂಗುತ್ತಾರೆ. ಹಲವು ನಿರ್ಧಾರಗಳನ್ನ ತಗೊಂತಾರೆ. ಕಡೆಗೆ ಯಾವ ನಿರ್ಧಾರ ಅದು ಸರಿಯೋ ತಪ್ಪೋ ಆ ನಿರ್ಧಾರ ಮನಸ್ಸಿಗೆ ಬಂದ್ರೆ ಅದನ್ನು ತಗೊಂಡು ಬಿಡ್ತಾರೆ. ಆ ನಿರ್ಧಾರದ ಬಗ್ಗೆ ಮುಂದೆ ನಾನು ಹೇಳ್ತೀನಿ. ಈ ಮಿಥುನ ರಾಶಿಯವರು ಜೀವನದಲ್ಲಿ ಪರಿತಪಿಸುವಂತ ವ್ಯಕ್ತಿಗಳು. ಹೊಸ ಹೊಸ ಬದಲಾವಣೆಗಳಿಗೋಸ್ಕರ ಪರಿತಪಿಸ್ತಾ ಇರ್ತಾರೆ. ಕ್ರಿಯೇಟಿವಿಟಿಯಾಗಿ ಏನಾದರೂ ಮಾಡಲೇಬೇಕು ಅನ್ನೋಂಥ ಆಲೋಚನೆಗಳಿಂದ ಹುಡುಕ್ತಾ ಇರ್ತಾರೆ. ಹಾಗೆ ಕೂಡ ಇವರು ನಿರ್ಧಾರಗಳಲ್ಲಿ ಯಾವಾಗಲೂ ಹೇಳಿದಂಗೆ ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಸ್ಪಷ್ಟತೆ ಕಡಿಮೆ. ಯಾವುದು ಮನಸ್ಸಿಗೆ ಬರುತ್ತೋ ಅಂತ ನಿರ್ಧಾರಗಳನ್ನ ತಗೊಂಡು ಸದೃಢವಾಗಿ ಆ ನಿರ್ಧಾರಗಳು ಇರುವುದಿಲ್ಲ. ಆವಾಗ ಸಮಸ್ಯೆಗೆ ಈಡಾಗ್ತಾರೆ ಮಿಥುನ ರಾಶಿಯವರು. ಬುದ್ಧಿವಂತರಾದ ಇವರು, ಬುದ್ಧಿವಂತರು ಕೂಡ ಹೌದು, ಸತ್ಯ. ಬುದ್ಧಿವಂತರಾದ ಈ ಮಿಥುನ ರಾಶಿಯವರು ಸಮಯಕ್ಕೆ ದಡ್ಡತನವನ್ನು ಪ್ರದರ್ಶಿಸ್ತಾರೆ ಅಂತ ಹೇಳ್ಬೋದು. ಯಾವ ಸಮಯದಲ್ಲಿ ಹೇಗಿರಬೇಕು ಅಂತ ಗೊತ್ತಾಗೋದಿಲ್ಲ. ಒಂದೊಮ್ಮೆ ಇವರ ಮನಸ್ಥಿತಿ ಅಥವಾ ಇವರ ಯೋಚನಾಶೀಲತೆನೇ ದಡ್ಡತನವಾಗಿ ಇವರಿಗೆ ಮಾರಕ ಆಗ್ಬೋದು. ಸಮಯಕ್ಕೆ ದಡ್ಡತನ ಪ್ರದರ್ಶನ ಮಾಡಿಬಿಟ್ಟು ಅಪಮಾನ ಅವಮಾನಕ್ಕೆ ಗುರಿ ಆಗ್ತಾರೆ ಅಥವಾ ಶತ್ರು ದೃಷ್ಟಿಗೆ ಗುರಿ ಆಗ್ತಾರೆ ಮಿಥುನ ರಾಶಿಯವರು. ಈ ಪ್ರಥಮವಾಗಿ ಮಿಥುನ ರಾಶಿಯವರಿಗೆ ನಿಮ್ಮ ಕುಟುಂಬದ ಸದಸ್ಯರಿಗೋಸ್ಕರ, ಕುಟುಂಬದ ವ್ಯಕ್ತಿಗಳಿಗೋಸ್ಕರ, ಮಕ್ಕಳಿಗಾಗಿ ಅಥವಾ ತಂದೆ ತಾಯಿಗಾಗಿ ಶತ್ರುತ್ವವನ್ನು ನೋಡುವಂತಹ ಭಾಗ್ಯ ಬರುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಇವರಿಗೆ ಮೈನಸ್ ಪಾಯಿಂಟ್ ಅಂದ್ರೆ ಯಾರು ಸಹಾಯ ಮಾಡ್ತಾರೋ ಅವರೇ ಶತ್ರುಗಳಾಗ್ತಾರೆ. ಅವರ ಸಂಗಾತಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಸಂಬಂಧಿ ಆಗಿರ್ಬೋದು. ಕಷ್ಟ ಕಾಲದಲ್ಲಿ ನೀವು ಸಹಾಯ ಮಾಡಿದಂಥ ವ್ಯಕ್ತಿಗಳೇ ನಿಮ್ಮಿಂದ ಸಹಾಯ ಪಡೆದು ನಿಮಗೆ ಶತ್ರುಗಳಾಗಿ ಮಾರ್ಪಾಡಾಗ್ತಾರೆ. ಆವಾಗ ನೋಡಿ ಮಿಥುನ ರಾಶಿಯವರು ಅಪಮಾನ ಅವಮಾನಕ್ಕೆ ಈಡಾಗ್ತಾರೆ. ಅದರಲ್ಲಿಯೂ ಸಂಬಂಧದಲ್ಲಿ ಇರಬೇಕಂದ್ರೆ ಸೋದರತ್ತೆಯ ಸಂಬಂಧದ ಸ್ತ್ರೀಯರು ಬಹಳ ಶತ್ರುತ್ವವನ್ನು ಕಾಣುತ್ತಾರೆ ಮಿಥುನ ರಾಶಿಯವರ ಮೇಲೆ. ಇದು ಯಾವ ಕಾರಣಕ್ಕೆ ಅಂತ ನಾನು ಮುಂದೆ ಹೇಳ್ತೇನೆ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಕುಟುಂಬಸ್ಥರು, ಅದರ ಕುಟುಂಬದಲ್ಲಿರುವಂತಹ ಹೆಣ್ಣು ಮಕ್ಕಳು ಮಿಥುನ ರಾಶಿಯವರಿಗೆ ಶತ್ರುಗಳಾಗಿ ಕಾಡಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಗ್ರಹಗಳ ಸ್ಥಾನಮಾನ ಯಾವುದೆಂದರೆ ನೋಡಿ, ಮಿಥುನ ರಾಶಿಯವರಿಗೆ ಜಾತಕದಲ್ಲಿ 4ನೇ ಮನೆ, 6ನೇ ಮನೆ, 8ನೇ ಮನೆಯನ್ನು ನಾವು ಶತ್ರು ಸ್ಥಾನ ಅಂತ ಗುರುತಿಸ್ತೇವೆ. ಈ ಮನೆಗಳಲ್ಲಿ ಶತ್ರು ಗ್ರಹಗಳಿದ್ರೆ ಮಾತ್ರ ಇವರಿಗೆ ಶತ್ರುತ್ವ ಶುರು ಆಗ್ತದೆ. ತಮ್ಮ ಪಾಡಿಗೆ ತಾವು ಇದ್ದರೂ ಕೂಡ ಶತ್ರು ಬಾಧೆ ಶುರು ಆಗ್ತದೆ ಈ ಗ್ರಹಗಳ ಪ್ರಭಾವದಿಂದ. ಅದರಲ್ಲಿ ಕೂಡ ಮಿಥುನ ರಾಶಿಯವರಿಗೆ 4ನೇ ಮನೆಯಲ್ಲಿ ರಾಹು. ನೋಡಿ, 4ನೇ ಮನೆಯಲ್ಲಿ ರಾಹು ಗ್ರಹ ವಿರಾಜಮಾನವಾಗಿದ್ದರೆ ಅದು ಚಂದ್ರನ ಸ್ಥಾನವಾಗಿರುವಂತಹ ಕಾರಣ ಹೆಂಡತಿ, ಅತ್ತೆ ಶತ್ರುಗಳಾಗಿ ಮಾನಸಿಕವಾಗಿ, ದೈಹಿಕವಾಗಿ ಮಿಥುನ ರಾಶಿಯವರಿಗೆ ಹಿಂಸೆ ಕೊಡುವಂತಹ ಮೂಮೆಂಟ್ ಇರುತ್ತೆ. ಸ್ವತಃ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳೇ ನಿಮ್ಮ ಮಾತಿಗೆ ಸ್ಪಂದಿಸೋದಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೆ ಅಪಮಾನ ಅವಮಾನ ಮಾಡ್ತಾರೆ. ದೈಹಿಕವಾಗಿ, ಮಾನಸಿಕವಾಗಿ ಹಿಂಸೆ ಮಾಡ್ತಾರೆ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ನೀವೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶತ್ರುವಾಗಿ ಅವ್ರ ಕಣ್ಣಿಗೆ ಕಾಣ್ತೀರಾ. ಆವಾಗ ನೋಡಿ ನಿಮಗೆ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ನಷ್ಟ ಕಾಣ್ತೀರಾ. ಧನ ನಷ್ಟದ ಬಾಧೆ ಶುರು ಆಗ್ತದೆ. ಸಾಲದ ಬಾಧೆಯೂ ಕೂಡ ಸಿಲುಕ್ತೀರಾ. ಕುಟುಂಬಸ್ಥರೇ ಶತ್ರುಗಳಾಗಲಿಕ್ಕೆ ಮೂಲವಾಗಿ 4ನೇ ಸ್ಥಾನದಲ್ಲಿ ಚಂದ್ರನ ಸ್ಥಾನದಲ್ಲಿ ರಾಹು ಇದ್ದಾಗ ಮಾತ್ರ ನಿಮಗೆ ಶತ್ರು ಬಾಧೆ ಶುರು ಆಗುತ್ತೆ. ಅದರಲ್ಲಿ ಕೂಡ ಕುಟುಂಬದವರು ಶತ್ರುಗಳಾಗ್ತಾರೆ. ಇನ್ನು 6ನೇ ಮನೆಯಲ್ಲಿ ಇದು ನಿಮ್ಮ ಸ್ಥಾನ. ನೋಡಿ, ಆದರೆ 6ನೇ ಮನೆಯಲ್ಲಿ ಏನಾದರೂ ನಿಮ್ಮ ಸ್ಥಾನ ಭದ್ರವಾಗಿಲ್ಲ ಅಂದರೆ, ನೀವು ಪ್ರಗತಿಪರವಾಗಿ, ನೀವು ಸ್ಟಡಿಯಾಗಿ, ಸೌಖ್ಯವಾಗಿ, ಸದೃಢವಾಗಿ ನೀವು ಇರಲಿಲ್ಲ ಅಂದರೆ
ಆ 6ನೇ ಮನೆಯಲ್ಲಿ ಕೇತು ಮತ್ತು ಶನಿ ಗ್ರಹವಿದ್ದರೆ ಶತ್ರುಗಳಿಂದ ನಿಮ್ಮ ಅಧಿಕಾರ ಕಳ್ಕೊಂತೀರಾ. ಎಂತಹ ಅಧಿಕಾರ ಇದ್ರೂ ಕೂಡ ಹಾಳಾಗ್ತದೆ. ನಿಮ್ಮ ಕೈಯಿಂದ ಅಧಿಕಾರ ಕಳೆದು ಹೋಗುತ್ತೆ. ಐಷಾರಾಮಿ ಜೀವನ ನೀವು ಮಾಡ್ತಾ ಇದ್ರು ಕೂಡ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಾ. ಯಾವುದು ಉಳಿಸ್ಕೊಳ್ಳಿಕ್ಕೂ ಒದ್ದಾಡಬೇಕಾಗ್ತದೆ. ಹೇಳಿಕ್ಕಾಗಲ್ಲ. ಆ ಜಾಗ, ಆ ಸ್ಥಳವನ್ನೇ ಬಿಡುವಂತಹ ಪರಿಸ್ಥಿತಿ ಉತ್ಪತ್ತಿ ಆಗ್ತದೆ ಈ ಶತ್ರು ಬಾಧೆಯಿಂದ. 6ನೇ ಮನೆಯಲ್ಲಿ ಕೇತು ಮತ್ತು ಶನಿಗ್ರಹವಿದ್ದರೆ ಇಂತಹ ಶತ್ರುತ್ವ ನೀವು ನೋಡ್ತೀರಾ. ಇನ್ನು 8ನೇ ಮನೆಯಲ್ಲಿ ಮತ್ತೆ ರಾಹು ಸಂಬಂಧಿತ. ರಾಹು 8ನೇ ಮನೆಯಲ್ಲಿ ಮತ್ತೆ ನಿಮಗೇನಾದರೂ ನಿಮ್ಮ ಜಾತಕದಲ್ಲಿ ಕಂಡು ಬಂದರೆ ಮಿಥುನ ರಾಶಿಯವರಿಗೆ ಕುಟುಂಬದವರಿಂದ ಅನಾರೋಗ್ಯ ಪೀಡಿತರಾಗುತ್ತೀರಿ. ಕುಟುಂಬದವರಿಂದಲೇ ಆರೋಗ್ಯ ನಷ್ಟ ಆಗುತ್ತೆ. ನಿಮ್ಮ ಅದೃಷ್ಟ ಕಳೆದುಕೊಳ್ಳುತ್ತೀರಿ. ಯೋಗ ಭೋಗವನ್ನು ಕಳೆದುಕೊಳ್ಳುತ್ತೀರಿ. ಶಾಪಗ್ರಸ್ತರಾಗ್ತೀರಿ ಅಂತ ಹೇಳಬಹುದು. ಅದರಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ತ್ರೀ ಶಾಪಕ್ಕೂ ಕೂಡ ಗುರಿಯಾಗುವಂತಹ ಲಕ್ಷಣಗಳಿರ್ತದೆ. ಅದು ಒಂದು ಶತ್ರುತ್ವ ಅಂತ ಹೇಳ್ತೀವಿ. 8ನೇ ಸ್ಥಾನದಲ್ಲಿ ರಾಹುವಿನಿಂದ ಶಾಪಗ್ರಸ್ತ ಯೋಗದಿಂದ ಮಾನಸಿಕ ದೈಹಿಕ ಹಿಂಸೆಗಳಾಗ್ತದೆ. ಕೆಲಸ ಕಾರ್ಯ ಹಣಕಾಸು ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಆಗ್ತೀರಾ. ಅನಾರೋಗ್ಯ ಪೀಡೆ ಬರುತ್ತೆ. ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗೋದಿಲ್ಲ. ಯಾವ ಜಾಗದಲ್ಲಿ ಹೋದ್ರೂ ಕೂಡ ನಿಮಗೆ ತೊಂದರೆ ತಾಪತ್ರೆ ತಪ್ಪಿರೋದಿಲ್ಲ. ಪ್ರತಿಯೊಂದು ವೃತ್ತಿ ಕ್ಷೇತ್ರದಲ್ಲೂ ನಂಬಿದ ವ್ಯಕ್ತಿಗಳೇ ಮೋಸ ಮಾಡ್ತಾರೆ. ನಂಬಿಕಸ್ಥ ವ್ಯಕ್ತಿಗಳೇ ಮೋಸ ಮಾಡಿ ಶತ್ರುಗಳಾಗಿ ನಿಂತ್ಕೊಂತಾರೆ ಮಿಥುನ ರಾಶಿಯವರಿಗೆ. ಗ್ರಹಗತಿಗಳ ಬದಲಾವಣೆಯಿಂದ ಮಾತ್ರ ಸಾಧ್ಯತೆ ಇರ್ತದೆ, ನಿಮ್ಮ ಮನಸ್ಥಿತಿಯಿಂದ ಅಲ್ಲ. ಇದು ನೀವು ಪ್ರಾಮಾಣಿಕವಾಗಿರ್ತೀರಾ, ಗೌರವಯುತವಾಗಿರ್ತೀರಾ. ನಿಮ್ಮ ಗ್ರಹಗಳು ಈ ರೀತಿಯಲ್ಲಿ, ನಿಮ್ಮ ಗ್ರಹಗಳ ಸ್ಥಾನಮಾನಗಳು ಈ ರೀತಿಯಲ್ಲಿ ಶತ್ರುತ್ವನ ಹುಟ್ಟಿ ಆಗ್ತವೆ ನಿಮ್ಮ ಮೇಲೆ. ಇಂಥ ಶತ್ರುತ್ವನ ಪರಿಹಾರ ಮಾಡಲಿಕ್ಕೆ ಮಿಥುನ ರಾಶಿಯವರು ಶ್ರೀಚಕ್ರಗಳನ್ನ ನೀವು ತಗೋಬೇಕಾಗ್ತದೆ, ಅಥವಾ ದುರ್ಗಾ ಯಂತ್ರಗಳನ್ನ ಇಟ್ಟು ಪೂಜೆ ಮಾಡಬೇಕಾಗ್ತದೆ. ಶ್ರೀಚಕ್ರಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಶತ್ರುಬಾಧೆ ಬರೋದಿಲ್ಲ. ಗ್ರಹಗತಿಗಳಿಂದ, ದುಷ್ಟ ಗ್ರಹಗಳಿಂದ ಬರುವಂತಹ ಅಂತರ್ಮುಖ ಬಹಿರ್ಮುಖ ಶತ್ರುಗಳ ಬಾಧೆ ಪರಿಹಾರ ಸಿಗುತ್ತೆ. ಶತ್ರುಕಾಟಕ್ಕೆ ಪರಿಹಾರ ಸಿಗುತ್ತೆ ಮಿಥುನ ರಾಶಿಯವರಿಗೆ. ಹಾಗೆ SR ಕನ್ನಡ TV ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಡ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡ್ಬೋದು, ಭೇಟಿನೂ ಮಾಡ್ಬೋದು, ಅಥವಾ ಫೋನಿನ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೋಬಹುದು. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.